ದೆಹಲಿಯಲ್ಲಿ ಆದಂತ ನಿನ್ನೆಯ ಪ್ರಮುಖ ಬೆಳವಣಿಗೆ ನಂತರ ಈಗ ಆರ್ ಅಶೋಕ್ ಮತ್ತು ಬಸವರಾಜ ಬೊಮ್ಮಾಯಿಗೆ ದೆಹಲಿಗೆ ಬುಲಾವ್ ಬಂದಿದೆ. ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಇದು ಈ ಒಂದು ಜಟಾಪಟಿಯನ್ನು ನಡೀತಾ ಇದೆ. ಬಣ ಬಡಿದಾಟ ಇದಕ್ಕೆ ಮತ್ತೊಂದಿಷ್ಟು ಟರ್ನಿಂಗ್ ಅನ್ನ ಕೊಡ್ತಾ ಇದೆ. ಇಂಟ್ರೆಸ್ಟಿಂಗ್ ಬೆಳವಣಿಗೆ. ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಇಬ್ಬರು ನಾಯಕರಿಗೆ. ವಿಜೇಂದ್ರ ಹಠಾವ ಬೆಳವಣಿಗೆ ಬಗ್ಗೆ ವರದಿ ಬೇಕು. ಈ ಸಂಬಂಧಪಟ್ಟಂಗೆ ನಿನ್ನೆ ರೆಬಲ್ಸ್ ಟೀಮ್ ಏನು ಹೋಗಿತ್ತು ಡೆಲ್ಲಿಗೆ, ಮೀಟ್ ಆಗಿದ್ರು ನಿನ್ನೆ. ಅಲ್ಲಿ ದೂರುಗಳನ್ನ ಕೊಟ್ಟು ಈ ಸಂಬಂಧಪಟ್ಟಂಗೆ ನಮಗೆ ವರದಿ ಬೇಕಂತ ಕೇಳಿದೆ ಈ ಇಬ್ರು ನಾಯಕರಿಗೆ. ರೆಬಲ್ಸ್ ಟೀಮ್ ಬಗ್ಗೆ ಕೂಡ ವರದಿ ತರೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅಂದ್ರೆ ರೆಬಲ್ಸ್ ಟೀಮ್ ಮಾಡಿದಂತ ಎಲ್ಲಾ ದೂರುಗಳು, ಆರೋಪಗಳೇನಿದೆ ಅದೆಲ್ಲವನ್ನು ಕೂಡ ಇವರು ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇದ್ದಂಗಿದೆ. ಯಾಕಂದ್ರೆ ಏನಿದೆ ಸಹಜ ಸ್ಥಿತಿ, ಸದ್ಯದ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಆರ್ ಅಶೋಕ್ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಕಡೆಯಿಂದ ವರದಿ ಕೇಳ್ತಾ ಇದೆ ಹೈಕಮಾಂಡ್. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಇದ್ದಾರೆ ನ್ಯೂಸ್ ನಿಂದ. ಚಿದಾನಂದ್ ಪಟೇಲ್, ನಿನ್ನೆ ಆದಂತಹ ದೆಹಲಿ ಬೆಳವಣಿಗೆಯನ್ನ ಒಂದು ಭಾಗದಲ್ಲಿ ನಾವು ನೋಡ್ತಾ ಇದ್ರೆ ಅದರ ಮುಂದುವರಿದ ಭಾಗ ಇದು ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತಾ? ಜೊತೆಗೆ ಏನೆಲ್ಲ ಟರ್ನಿಂಗ್ ಗಳನ್ನ ಪಡೆದುಕೊಳ್ಳಬಹುದು? ಇದು ಇನ್ನೊಂದು ವಿಚಾರ. ಈ ಇಬ್ರು ನಾಯಕರು RSS ನಾಯಕರನ್ನ ಮೀಟ್ ಆಗಿ ವಿಜೇಂದ್ರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಅನ್ನುವಂತ ಚರ್ಚೆಯ ಮಧ್ಯದಲ್ಲಿ ಈಗ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿರುವಂತದ್ದು ಯಾವ ರೀತಿಯಾದಂತ ಬೆಳವಣಿಗೆ ಪಡೆದುಕೊಳ್ಳಬಹುದು ಅಂತ ಅನ್ಸುತ್ತೆ? ಹೇಗೆ ನೋಡ್ತೀರಿ ಇದನ್ನ? ಅರುಣ್, ಮಹತ್ತರ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಹಠಾವೋ ಮತ್ತು ಭಿನ್ನಮತ, ಬೇಗುದಿ, ಭಿನ್ನಾಭಿಪ್ರಾಯ, ಆಂತರಿಕ ಬೇಗುದಿಗೆ ಒಂದಷ್ಟು ಕೆಲವೇ ದಿನಗಳಲ್ಲಿ ಸ್ಟಾಪ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಫೆಬ್ರವರಿ ಅಂತ್ಯದೊಳಗಡೆ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು ಅಥವಾ ಮತ್ತೊಬ್ಬರು ಅಂತೇಳಿ ಹೈಕಮಾಂಡ್ ಕೂಡ ಡಿಸೈಡ್ ಮಾಡೋ ಸಾಧ್ಯತೆ ಇರತಕ್ಕಂಥದ್ದು. ಸದ್ಯ ಇದು ಹೈಕಮಾಂಡ್ ಕೂಡ ದೊಡ್ಡ ತಲೆನೋವಾಗಿರ್ತಕ್ಕಂಥ. ಒಂದು ಕಡೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿಲ್ಲ, ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ಸುಮಾರು 18ರಿಂದ 20 ಸ್ಥಾನಗಳಿಗೆಲ್ಲ ಸಾಧ್ಯತೆ ಇದ್ದು ಅಂತೇಳಿ ಹೈಕಮಾಂಡ್ ಲೆಕ್ಕಾಚಾರ ಹಾಕಿತ್ತು. ಎಲ್ಲವೂ ಕೂಡ ಉಲ್ಟಾಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಎಲ್ಲ ಒಂದು ಕಡೆ ಇದೀಗ ಡಿಸಿಡೆಂಟ್ಸು ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ BJP ತಮ್ಮ ಒಳಗೆ ತಾವೇ ತಮ್ಮ ವಿರುದ್ಧವೇ ಹೋರಾಟ ಮಾಡೋ ಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು. ಹಾಗಾಗಿ ನಿನ್ನೆ ರೆಬಲ್ಸ್ ಟೀಮ್ ಕೂಡ ಹಲವಾರು ಜನರನ್ನ ಭೇಟಿಯಾಗಲಿಕ್ಕೆ ಸಮಯಾವಕಾಶ ಕೇಳಿತ್ತು, ಆದರೆ ಇನ್ನೂ ಕೂಡ ಸಮಯಾವಕಾಶ ಸಿಕ್ಕಿಲ್ಲ. ಆದರೆ ಮೂಲಗಳ ಪ್ರಕಾರ ಮಾಜಿ ಸಚಿವರಾಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿಯವರು BJPಯ ಉನ್ನತ ನಾಯಕರ ಭೇಟಿಯಾಗಿ ರಾಜ್ಯದ ವಸ್ತುಸ್ಥಿತಿಯ ಬಗ್ಗೆ ವಿವರಣೆ ನೀಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದರು ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಅಷ್ಟು ಬೆಳವಣಿಗೆ, ವಿಜೇಂದ್ರ ಅವರ ವಿರುದ್ಧ ಮತ್ತು ಅವರ ಪರವಾಗಿ ನಡೀತಕ್ಕಂಥ ಬೆಳವಣಿಗೆಗಳು ಮತ್ತು ರೆಬಲ್ಸ್ಗಳ ಹೋರಾಟ ಮತ್ತು ರೆಬಲ್ಸ್ಗಳ ವಿರುದ್ಧ ಇರತಕ್ಕಂಥ ಅಂಶಗಳು, ಈ ಎಲ್ಲ ವಿಚಾರಗಳನ್ನು ಕಲೆ ಹಾಕಲಿಕ್ಕೆ ಮತ್ತು ಸಂಪೂರ್ಣ ಭಿನ್ನಮತಕ್ಕೆ ಕಾರಣ ಏನು, ಇದಕ್ಕೆ ಮದ್ದೇನು, ಎಲ್ಲವನ್ನು ಕೂಡ ವಿವರಣೆಯನ್ನು ಪಡೀಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಈಗಾಗಲೇ ಆರ್ ಅಶೋಕ್ ರವರು ಇವತ್ತು ಅಥವಾ ನಾಳೆ ನವದೆಹಲಿಗೆ ತೆರಳುವ ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತು ಅಶೋಕ್ ಜೊತೆಯೇ ಕೂಡ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. BJPಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಮತ್ತು ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಸೇರಿದಂತೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಭೇಟಿಯಾಗಲಿರ್ತಕ್ಕಂಥದ್ದು. ಭೇಟಿಯಾಗುವ ಜೊತೆಗೆ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಭಿನ್ನಮತ ಬೇಗುದಿಗೆ ಕಾರಣಗಳು ಮತ್ತು ಪರಿಹಾರಗಳ ಬಗ್ಗೆ ಕೂಡ ಅವ್ರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಸದ್ಯ ಇವತ್ತು ಮಹತ್ತರ ಬೆಳವಣಿಗೆಯಲ್ಲಿ ಮಧ್ಯಾಹ್ನ 12:30ಕ್ಕೆ ವಿಜೇಂದ್ರ ಅವರು ಈಗ ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಈಗ ಒಂದ್ ಕಡೆ ಎಲ್ಲೊಂದ್ ಕಡೆ ರೆಬಲ್ಸ್ಗಳಿಗೆ, ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ನಿನ್ನೆ ಮತ್ತು ಭೇಟಿ ಆಗದಲ್ಲಿ ಇರ್ತಕ್ಕಂಥ ಹಿನ್ನಡೆ ಅಂತ ಹೇಳಲಾಗ್ತದೆ. ಈ ಹಿನ್ನಡೆಯ ನಡುವೆ ವಿಜೇಂದ್ರ ಅವರ ಪತ್ರಿಕಾಗೋಷ್ಠಿ ಮತ್ತಷ್ಟು ಮಹತ್ವವನ್ನು ಪಡೆದಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಎಲ್ಲ ಡೀಟೇಲ್ಸ್ಗೆ. ಮತ್ತೊಂದು ಕಡೆ ಕೊಡವರಿಂದ 80 ಕಿಲೋಮೀಟರ್ ಪಾದಯಾತ್ರೆ ಕೈಗೊಳ್ಳಲಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಕೊಡವರ ಪಾದಯಾತ್ರೆ ನಡೀತಾ ಇದೆ. ಕಾರಣ ತಮ್ಮ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಗಾಗಿ ಈ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ ಕೊಡವ ಸಮುದಾಯದ ಪ್ರಮುಖ ನಾಯಕರು. 80 ಕಿಲೋಮೀಟರ್ ಜಿಲ್ಲೆಯಾದ್ಯಂತ, ಕೊಡಗು ಜಿಲ್ಲೆಯಾದ್ಯಂತ ಕೊಡವರ ಪಾದಯಾತ್ರೆ ನಡೀತಾ ಇದೆ ತಮ್ಮ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಗಾಗಿ. ಭಾರತೀಯ ಸೇನೆ ಜೊತೆಗೆ ಕೊಡವರ ಬಾಂಧವ್ಯ, ಭಾರತೀಯ ಸೇನೆಗೆ ತಮ್ಮದೇ ಕೊಡುಗೆ, ಅದೆಲ್ಲವನ್ನು ಕೂಡ ನೆನಪಿಸಿಕೊಡುವಂತ ನಿಟ್ಟಿನಲ್ಲಿ ಪಾದಯಾತ್ರೆ ನಡೀತಾ ಇದೆ. ತಮ್ಮ ಹಕ್ಕು, ಸಂಸ್ಕೃತಿ, ಪರಂಪರೆ ಇದರ ರಕ್ಷಣೆಗಾಗಿ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ ಕೊಡವ ಸಮುದಾಯದ. 80 ಕಿಲೋಮೀಟರ್ ಕೊಡಗು ಜಿಲ್ಲೆಯಾದ್ಯಂತ ಪಾದಯಾತ್ರೆ ಕೈಗೊಂಡಿರೋದು. ಪಾದಯಾತ್ರೆಯ ಒಂದಿಷ್ಟು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು. ಕೊಡಗು ಜಿಲ್ಲೆಯಲ್ಲಿ ಈ ರೀತಿಯಾಗಿ ಪಾದಯಾತ್ರೆ ಆಗ್ತಾ ಇದೆ. ಒಂದಿಷ್ಟು ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ ಯಾಕಾಗಿ ಪಾದಯಾತ್ರೆ ಅಂತ. ಭಾರತೀಯ ಸೇನೆಗೆ ಕೊಡವ ಸಮುದಾಯ ಕೊಟ್ಟಂತಹ ಕೊಡುಗೆ ಇದೆಯಲ್ಲ, ಅದು ಅಜರಾಮರ ಆಗಿರುವಂಥದ್ದು.
ತಮ್ಮ ಹಕ್ಕು, ಸಂಸ್ಕೃತಿ, ಪರಂಪರೆ, ದೇಶ ರಕ್ಷಣೆ ಇದಕ್ಕಾಗಿ ಪಾದಯಾತ್ರೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ KS ತಿಮ್ಮಯ್ಯನಂತಹ ವೀರ ಸೇನಾನಿಗಳನ್ನ ಭಾರತೀಯ ಸೇನೆಗೆ ಕೊಟ್ಟಂತಹ ಕೊಡವ ಸಮುದಾಯ. ಅನೇಕ ನಾಯಕರು, ಪ್ರಮುಖ ನಾಯಕರು, ವೀರ ಸೇನಾನಿಗಳು ಭಾರತೀಯ ಸೇನೆಗೆ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿರುವಂತವರು. ಭಾರತೀಯ ಸೇನೆಯಲ್ಲಿ ರಾಜ್ಯದಿಂದ ಯಾವ ಜಿಲ್ಲೆಯಿಂದ ಹೈಯೆಸ್ಟ್ ಜನ ಆರ್ಮಿಯಲ್ಲಿದ್ದಾರೆ ಅಂತ ನೋಡ್ತಾ ಹೋದ್ರೆ, ಆ ಲಿಸ್ಟ್ ಅನ್ನು ತೆಗಿತಾ ಹೋದ್ರೆ ಕೊಡವ ಸಮುದಾಯದ ಬಹುಪಾಲೇ ಜಾಸ್ತಿ ಆಗಿದೆ. ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟ ಅಂತ ವಿನೂತನವಾಗಿ ಈ ಪಾದಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ 80 ಕಿಲೋಮೀಟರ್ ಪಾದಯಾತ್ರೆ ಆಗುತ್ತೆ. ಪಾದಯಾತ್ರೆಯ ಒಂದಿಷ್ಟು ದೃಶ್ಯಗಳನ್ನ ನಾವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಕೊಡವರ ಪಾದಯಾತ್ರೆ. ಕೊಡಗು ಜಿಲ್ಲೆಯಾದ್ಯಂತ ನಡೀತಾ ಇರುವಂತಹ ಪಾದಯಾತ್ರೆ ಇದು. ಕೊಡವ ಸಮುದಾಯದ ಪ್ರಮುಖ ನಾಯಕರ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಪಾದಯಾತ್ರೆಯನ್ನ ಕೈಗೊಳ್ಳಲಾಗಿದೆ. 80 ಕಿಲೋಮೀಟರ್ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಪಾದಯಾತ್ರೆ ಮುಂದುವರಿಯುತ್ತೆ. ತಮ್ಮ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಗಾಗಿ ಪಾದಯಾತ್ರೆ, ಈ ಒಂದು ಟ್ಯಾಗ್ಲೈನ್ ಅಡಿಯಲ್ಲಿ ಈ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ. ಭಾರತೀಯ ಸೇನೆಯ ಜೊತೆಗೆ ಕೊಡವರ ಬಾಂಧವ್ಯ ಅಜರಾಮರವಾಗಿದೆ. ಅದನ್ನ ನೆನಪಿಸಿಕೊಡುವಂಥದ್ದು ಅಥವಾ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂತಹ ಪ್ರತೀಕವಾಗಿ ಈ ಒಂದು ಪಾದಯಾತ್ರೆ ನಡೀತಾ ಇದೆ.